ರಾಜ್ಯದಲ್ಲಿ ಕೋವಿಡ್ ಕೇಸ್ ಏರಿಕೆಯ ಮಧ್ಯೆ ಕೋವಿಡ್ ಆರ್ಭಟದ ಮುನ್ಸೂಚನೆಯನ್ನು ತಜ್ಞರು ಕೊಟ್ಟಿದ್ದಾರೆ. ಕೋವಿಡ್ ಆರ್ಭಟ ಎಲ್ಲಿವರೆಗಿರುತ್ತೆ, ಇದರ ಬಗ್ಗೆ ತಜ್ಞರು ಏನು ಹೇಳ್ತಾರೆ? ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತಂತೆ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಜನವರಿ ಮಧ್ಯದಲ್ಲಿ ಕೇಸ್ ಹೆಚ್ಚಳ, ಫೆಬ್ರವರಿಯಲ್ಲಿ ಇಳಿಕೆ. ಮಕ್ಕಳು, ವೃದ್ಧರು, ವಿವಿಧ ಕಾಯಿಲೆಯಿಂದ ಬಳಲ್ತಾ ಇರೋರು ಎಚ್ಚರ. ಕೋವಿಡ್ ಕೇಸ್ ಏರಿಕೆ ಹೊತ್ತಲೇ ತಜ್ಞರಿಂದ ಆತಂಕಕಾರಿ ವರದಿ ಬಯಲಾಗಿದೆ. JN1 ಉಪತಳಿಯಿಂದ ದೇಶಾದ್ಯಂತ ಹೆಚ್ಚಾಗ್ತಾ ಇರುವಂತಹ ಕೊರೋನಾ ಆರ್ಭಟ ಹೆಚ್ಚಾಗಲಿದೆ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಜನವರಿ ಮಧ್ಯದಲ್ಲಿ ಕೇಸ್ ಏರಿಕೆಯಾಗಿ ಫೆಬ್ರವರಿಯಲ್ಲಿ ಕೇಸ್ ಇಳಿಕೆ ಆಗಲಿದ್ದಂತೆ ಸಾವಿರಾರು ಕೇಸ್ ದಾಖಲಾಗ್ತವೆ ಅಂತ ಪ್ರಿಡಿಕ್ಷನ್ ಆಗಿದೆಯಂತೆ. ಪ್ರತಿ ಡಿಸೆಂಬರ್ನಲ್ಲಿ ವೈರಸ್ ಮ್ಯೂಟೇಷನ್ ಆಗತ್ತೆ. ಜನ ಅದಕ್ಕೆ ಹೊಂದ್ಕೊಳ್ಬೇಕು, ಮುಂಜಾಗ್ರತಾ ಕ್ರಮವನ್ನ ವಹಿಸಿಕೊಳ್ಬೇಕಾಗತ್ತೆ. ಜನವರಿ ಮೊದಲ ವಾರದಲ್ಲಿ ರಾಜ್ಯದ ಕೋವಿಡ್ ಚಿತ್ರಣ ಗೊತ್ತಾಗಲಿದೆ ಅಂತ ಹೇಳಿದ್ದಾರೆ. ಕೋವಿಡ್ ವೈರಸ್ ನಮ್ಮೊಟ್ಟಿಗೆ ಜೀವನಕ್ಕೆ ಎದುರಲ್ಲಿ ಬರುವ ವರ್ಷಗಳಲ್ಲೂ ಇರುತ್ತೆ. ಇದು ಇನ್ನೂ ಹೋಗಿ ಮಾಯ ಆಗುವಂತಹ ವೈರಸ್ ಅಲ್ಲ. ಫ್ಲೂ ಒಟ್ಟಿಗೆ ಹೇಗೆ ನಾವು ಜೀವನ ಮಾಡಿ ಕೆಮ್ಮ ನೆಗಡಿಯೊಟ್ಟಿಗೆ ಜೀವನ ಮಾಡಿದೆವೋ ಹಾಗೆಯೇ ಇದರೊಟ್ಟಿಗೆ ಜೀವನ ಮಾಡೋಕ್ಕೆ ಕಲಿಬೇಕು. ಪ್ರತಿ ಡಿಸೆಂಬರ್ ಅದು ಹೊಸ ವರ್ಷನ ತರ್ತಾ ಉಂಟು, ತಂದಿದೆ. ಬಟ್ ಇದು 50,000ದಲ್ಲಿ ಒಂದು ರೀತಿಯಲ್ಲಿ ಸ್ವಭಾವದಲ್ಲಿ ಇರುತ್ತೆ, 5 ಲಕ್ಷದಲ್ಲಿ ಇನ್ನೊಂದು ಸ್ವಭಾವದಲ್ಲಿ ಬರುತ್ತೆ. ಅದರ ನಿಜ ರೂಪವನ್ನು ತೋರಿಸದೆ ಹೇಳುವಂಥ ಮಾಹಿತಿ ನಮಗೆ ಜನವರಿ ಒಳಗಡೆ ಗೊತ್ತಾಗುತ್ತೆ. ಅಷ್ಟರವರೆಗೆ ನಾವು ಇದನ್ನು ಕ್ಲೋಸ್ಲಿ ಮಾನಿಟರ್ ಮಾಡಬೇಕಾಗತ್ತೆ. ಕ್ಲಿನಿಕಲ್ ಆಗಿ ಅಥವಾ ಸಬ್ ಕ್ಲಿನಿಕಲ್ ಆಗಿ ನಾವು ಇದನ್ನು ಮಾನಿಟರ್ ಮಾಡ್ತಾ ಇರಬೇಕಾಗತ್ತೆ. ಅದನ್ನು ನಾವು ಮಾಡ್ತಾ ಇದ್ದೀವಿ. ಇನ್ನು ಈ ತಳಿ ಬಗ್ಗೆ ಮಕ್ಕಳು ಹಾಗೂ ವೃದ್ಧರು ಎಚ್ಚರಿಕೆಯನ್ನ ವಹಿಸ್ಕೋಬೇಕು ಅಂತಿದ್ದಾರೆ. ILI ಸಾರಿ ಕೇಸ್ ಇರುವವರು ಕೂಡಲೇ ಕೋವಿಡ್ ಪರೀಕ್ಷೆಯನ್ನ ಮಾಡಿಸ್ಕೊಳ್ಬೇಕು. ಮಾಸ್ಕ್ ಕಡ್ಡಾಯ, ಅಲ್ಲದೆ ಇದ್ರೂ ಮಾಸ್ಕ್ ಹಾಕ್ಲೇಬೇಕು. ವೈರಸ್ನಿಂದ ಸಾವು ನೋವು ಕಡಿಮೆ, ಆದ್ರೆ ಸ್ಪ್ರೆಡ್ಡಿಂಗ್ ಪ್ರಮಾಣ ಹೆಚ್ಚಿದ್ದು ಆತಂಕ ಬೇಡ ಅಂತ ಹೇಳಿದ್ದಾರೆ. ನಾವು ಲಾಸ್ಟ್ 2-3 ವರ್ಷದಲ್ಲಿ ಮಾಡಿರುವ ತಪ್ಪು ನಾವು ಪುನಃ ಮಾಡಬಾರ್ದು. ಈ ವೈರಸ್ಸು ಇದರ ಮೊದಲನೇ ಹಸ್ತಕ್ಷೇಪವಾಗಿ ಅಥವಾ ಇದರ ಸೂಚನೆಯನ್ನು ಇದು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ಗೆ ಜಾಸ್ತಿ ಇನ್ಫೆಕ್ಟ್ ಮಾಡುತ್ತೆ. ಅಂದರೆ 60ರಿಂದ ಜಾಸ್ತಿ ಇರುವ ವಯಸ್ಸಿನವರಿಗೆ ಅಥವಾ ಹಾರ್ಟ್ ಡಿಸೀಸ್ ಇದ್ದವರಿಗೆ, ಕ್ಯಾನ್ಸರ್ ಇದ್ದವರಿಗೆ ಅಥವಾ ಕಿಡ್ನಿ ರೋಗ ಇದ್ದವರಿಗೆ ಅಥವಾ ಬೇರೆ ಥರದ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್, ಹೈಪರ್ ಟೆನ್ಷನ್, ಡಯಾಬಿಟಿಸ್ ಇಂಥವರಿದ್ದವರಿಗೆ ಜಾಸ್ತಿ ತೊಂದರೆ ಮಾಡುತ್ತೆ. ಆ ಕಾರಣದಿಂದಾಗಿ ಈ ವರ್ಗದ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂದರೆ ಅಸಾಂಕ್ರಾಮಿಕ ರೋಗ ಇದ್ದವರು ಅವರು ಜಾಸ್ತಿ ಜಾಗ್ರತೆ ವಹಿಸ್ಕೊಳ್ಳೋದು ಭಾರಿ ಮುಖ್ಯವಾಗಿರುತ್ತೆ. ಕೋವಿಡ್ ವೈರಸ್ನ ಆತಂಕ ಫೆಬ್ರವರಿ ತನಕ ಇದ್ದು ಜನ ಎಚ್ಚರಿಕೆ ವಹಿಸಬೇಕು ಅಂತಿದ್ದಾರೆ. ಮುಂಜಾಗ್ರತೆಯಾಗಿ ಮತ್ತಷ್ಟು ಕ್ರಮ ವಹಿಸ್ತಾರಾ, ಕಾದು ನೋಡಬೇಕಾಗಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.